ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮಸ್ಕಾರಗಳು ನಮ್ಮ MLA ಸಾಹೇಬರಿಗೆ, ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರಿಗೂ ಮತ್ತು ನಮ್ಮ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ನಾಗೇಂದ್ರ ಅಣ್ಣನವ್ರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ನಾವು ಟ್ರಿಪ್ ಅಂತೇಳಿ ಬಂದಿದ್ದೀವಿ, ದುಬೈಗೆ ಬಂದಿದ್ದೀವಿ. ಇವತ್ತಿನ ದಿವಸ ನಮ್ಮದು ಸಾಯಂಕಾಲ ಸಂಜೆ ಫ್ಲೈಟ್ ಇತ್ತು 9 ಗಂಟೆಗೆ. ಅದು ನಾವು ಮಧ್ಯಾಹ್ನ 3 ಗಂಟೆಗೆ ಸಿಟಿನ ಶಾರದಾ ಸಿಟಿಯಿಂದ ಹೊರಟಿದ್ದೀವಿ. ಹೊರಟಿದಾಗ ದಾರಿ ಮಧ್ಯದಲ್ಲಿ ಫ್ಲೈಟ್ಗಳೆಲ್ಲ ಬಂದ್ ಆಗಿದ್ದಾವೆ, ಎಲ್ಲ ಏರ್ಪೋರ್ಟ್ ಎಲ್ಲ ಬಂದ್ ಆಗಿದೆ ಅಂತ ಹೇಳಿದ್ರು. ನಿಮ್ಗೆ ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿ ಹೋಗಿ ಕೇಳಿದ್ರೆ ನಮ್ಮನ್ನ ಏರ್ಪೋರ್ಟ್ ಒಳಗಡೆ ಕೂಡ ಯಾರು ಕರ್ಕೊಳ್ಳಿಲ್ಲ. ಅವ್ರನ್ನ ಕೇಳಿದ್ರೆ ನೀವು ಇಷ್ಟು ಮುಂಚೆ ಒಳಗಡೆ ಬಂದಿದ್ರೆ ಮಾತ್ರ ಕರ್ಕೊಂತಿದ್ವಿ, ನೀವು ಇವಾಗ ಬಂದಿರೋದ್ರಿಂದ ನಮ್ಗೆ ಏನು ಸಂಬಂಧ ಇಲ್ಲ, ನೀವು ಏನ್ ಮಾಡ್ಕೊಂತೀರೋ ನಿಮ್ಮ ಇಷ್ಟ ಅಂತ ಹೇಳ್ತಿದ್ದಾರೆ. ನಾವು ಹೊರಗಡೆ ಬಂದು ಕೇಳಿದ್ರೆ ಎಲ್ಲವೂ ಒಂದು ದಿವಸಕ್ಕೆ 15ರಿಂದ 20 ಸಾವಿರ ದುಡ್ಡು ಕೇಳ್ತಾ ಇದ್ದಾರೆ ಲಾಡ್ಜ್ಗೆ. ಆದ್ರೂ ದುಡ್ಡು ಕೂಡ ನಾವು ಎಲ್ಲ ಟ್ರಿಪ್ ಮಾಡಿರೋದ್ರಿಂದ ಇವತ್ತು ಕೊನೆ ದಿವಸ ಆಗಿರೋದ್ರಿಂದ ನಮ್ಮ ಹತ್ರ ಯಾರ ಹತ್ರನೂ ಕೂಡ ದುಡ್ಡು ಕೂಡ ಇಲ್ಲ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ನಾರಾ ಭರತ್ ರೆಡ್ಡಿ ಅಣ್ಣವರು ಮತ್ತು ನಾರಾ ಭರತ್ ರೆಡ್ಡಿ ಸರ್ ಅವರು ಮತ್ತು ನಾಗೇಂದ್ರ ಅಣ್ಣನವರು ಸೇರ್ಕೊಂಡು ಇದಕ್ಕೆ ನಮ್ಗೆಲ್ಲ ಮತ್ತು ತುಕಾರಾಮ್ ಸರ್ ಅವರು ಸೇರ್ಕೊಂಡು ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟು ಜನ 50 ಜನ ಬಂದಿದ್ದೀವಿ ನಾವು. ಇದಕ್ಕೆಲ್ಲ ಏನಾದ್ರೂ ಒಂದು ವ್ಯವಸ್ಥೆ, ನಾಳೆಗೆ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ, ನಾಳೆಗೆಲ್ಲ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ನಾಗೇಂದ್ರ ಸಾಹೇಬರಿಗೆ ನಮಸ್ಕಾರ ಮತ್ತು ನಾರಾ ಭರತ್ ರೆಡ್ಡಿಗೆ ನಮಸ್ಕಾರಗಳು. ಈಗ ನಮ್ಮ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಮ್ಮ ಬ್ರದರ್ ಕೋಟ್ರೆಡ್ಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನಾವು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡೋದು ಏನಪ್ಪಾ ಅಂದ್ರೆ, ಇದರಲ್ಲಿ ತುಂಬಾ ಜನ ವಯಸ್ಸಾದವ್ರು ಬಂದಿದ್ದಾರೆ. ನಾವೆಲ್ಲ 70 ಎಬೋ 80 ಎಬೋನವರು 4-5 ಜನ ಇದ್ದಾರೆ. ತುಂಬಾ ಕಷ್ಟ ಆಗಿದೆ. ಆಮೇಲೆ ಎಲ್ಲರ ಹತ್ರ ದುಡ್ಡೆಲ್ಲ ಖಾಲಿ ಆಗಿದೆ. ಹಾಗಾಗಿ ನಮಗೆ ರೂಮ್ಗಳು ಸಿಗ್ತಾ ಇಲ್ಲ. ಈಗ ಏನೋ ವ್ಯವಸ್ಥೆ ಮಾಡಿ ಈಗ ನಾವು ಪ್ಲಾಟ್ಫಾರ್ಮ್ನಲ್ಲೆಲ್ಲ ನಿಂತ್ಬಿಟ್ಟಿದ್ದೀವಿ. ಅದಕ್ಕೆ ನೀವು ಅಂಬಾಸಿಡರ್ ಹತ್ರ ಮಾತಾಡ್ತಿರೋ ಅಥವಾ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡ್ತಿರೋ ಅಥವಾ ನಮ್ಗೆ ಏನಾದರೂ ಒಂದು ನಾಳೆ ನಾಡೋದಕ್ಕೆ CM ಹತ್ರ ಮಾತಾಡ್ತಿರೋ ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ ತಮ್ಮಿಬ್ಬರನ್ನ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ವಿ. ಅಣ್ಣ, ಅದೇ ನಮ್ಮ ಬಳ್ಳಾರಿಯವರು ಒಂದು 52 ಜನ ದುಬೈಲಿ ಸಿಗಾಕೊಂಡಲ್ಲ ಈಗ. ಅದೇ ಈಗ ತಾವು ಅದೇ ನಮ್ಮ ಇವ್ರು ಅಂಜು ಪರ್ವೇಸ್ ಸರ್ ಮಾತಾಡ್ತಾರಂತ ಅಣ್ಣ. ಈಗ 52 ಜನ ಪಾಪ, ಅದರಲ್ಲಿ 25 ಜನ ಹೆಣ್ಮಕ್ಳಿದಾರಣ್ಣ. ಹೋಗಿದ್ರಣ್ಣ ದುಬೈಗೆ ಟೂರ್ ಅಂತ ಹೇಳಿ ಹೋಗಿದ್ರಣ್ಣ. ನಾವು 4 ದಿನ ಕೆಳಗಡೆ ಹೋಗಿದ್ರಣ್ಣ ಅವರು. ಮೊನ್ನೆ ಸಡನ್ ಆಗಿ ಇವತ್ತು ಏರ್ಪೋರ್ಟ್ಗೆ ಬರೋಷ್ಟೊಳಗೆ ಅವ್ರಿಗೆ ಏನ್ ಸ್ಟ್ರೈಕ್ ಆಗಿದೆ ಅಂತೇಳಿ ಒಳಗೆ ಏರ್ಪೋರ್ಟ್ ಅಲ್ಲಿ ಕೂಡ ಕರ್ಕೊಂಡಿಲ್ಲ ಅವ್ರನ್ನ. ಪಾಪ ಎಲ್ಲೋ ರಸ್ತೆಯಲ್ಲಿ ಇದ್ರೆ ಮತ್ತೆ ಅಲ್ಲಿಂದ ಬಂದು ಎಲ್ಲೋ ಒಂದು ಹೋಟ್ಲಲ್ಲಿ ಉಳ್ಕೊಂಡಾರಣ್ಣ. ಈಗ 52 ಜನ, ಅದರಲ್ಲಿ ಬಳ್ಳಾರಿಯವರು ಒಂದು 32 ಜನ ನಮ್ಮ ಕ್ಷೇತ್ರದವ್ರೆ. ಮತ್ತೆ ಆಮೇಲೆ ಇವರು ಸಿರುಗುಪ್ಪದವ್ರು ಒಂದು 20 ಜನ ಎಲ್ಲ 52 ಜನ ಆಗ್ಯಾರಣ್ಣ ಅವ್ರ. ಅದಕ್ಕೆ ಈಗ ನಮ್ಮ ಅದೇ ಇವ್ರು ಯಾರು ಇನ್ಕಮ್ಗ ಅಂತೇಳಿ ಜಮೀರ್ ಅಂತೇಳಿ ರೆಸಿಡೆಂಟ್ ಕಮಿಷನರ್ ಮಾತಾಡಿದ್ರಂತಾನ ಅವರು. ಅವರು ಪಾಪ ನಮ್ಮ ಇವರೆಲ್ಲರೂ ಅಲ್ಲಿ ಹೋಗಿರೋರೆಲ್ಲರೂ CM ಸಾಹೇಬ್ರ ಗಮನಕ್ಕೆ ತಂದಿದೆ ಅಂತ ಹೇಳ್ದಣ ಅವಾಗಲೇ ಆಲ್ರೆಡಿ ಅವ್ರಿಗೆ. ತಮ್ಮ ಗಮನ ಬಂದ್ ಮಾಡಿದ್ದೀರಣ್ಣ. ಎಲ್ಲ ಏರ್ಪೋರ್ಟ್ ಅಲ್ಲೇ ಬಂದ್ ಮಾಡಿಬಿಟ್ಟಾರಣ್ಣ ಮಾರ್ಚ್ 2ನೇ ತಾರೀಕುವರೆಗೆ. ಏರ್ ಸ್ಟ್ರೈಕ್ ಆಗಿದೆ ಅಣ್ಣ ಅಲ್ಲಿ. ಆಮೇಲೆ ನಮ್ಮ ಭರತ್ ರೆಡ್ಡಿನೂ ಅಲ್ಲೇ ಇದ್ದಾನಂತ. ಹೌದಣ್ಣ MLA ಅವ್ರು ಯಾರ್ಯಾರು ಹೋಗಿದ್ರು ಗೊತ್ತಿಲ್ಲಣ್ಣ. ಅವ್ರ ಫ್ಯಾಮಿಲಿ ಹೋಗಿದಾರ ಅಂತ ಹೇಳ್ತಾ ಇದ್ದ ನನಗೆ. ಬಟ್ ಇವ್ರು ಪಾಪ ಇವರೆಲ್ಲ ಹೋಗಿದ್ದವರು ಒಂದು 52 ಜನ ನಮ್ಮ ಟೂರ್ಗ್ ಅಂತ ಹೇಳಿ ಹೋಗಿದಾರಣ್ಣ. ನಮ್ಮವರು ಪಾಪ ಎಲ್ಲ ರೈತರು ಇದಾರಣ್ಣ ಅವರು. ಅದಕ್ಕೆ ತಾವು ಮಾತಾಡಿದ್ರಿ ಅಂತ ಹೇಳಿ ನನಗೆ. ಅಣ್ಣ CS ಒಂದ್ಸರ್ತಿ ಮಾತಾಡ್ಬಿಟ್ಟಣ ಸ್ವಲ್ಪ ಅಲ್ಲಿ ಅಣ್ಣ ಅದೇ ಅವ್ರು ಮುಂದೆ ಮಾತಾಡ್ಬಿಟ್ಟು ನಮ್ಮ ಪಾಪ ಅಂಜು ಪರ್ವೇಜ್ ಮಾತಾಡಿದ್ರಣ್ಣ. ಈಗ ಅವ್ರಿಗೆ ಮಾತಾಡಿ ಮತ್ತೆ ಅವರು ರೆಸಿಡೆಂಟ್ ಕಮಿಷನರ್ಗೂ ಮಾತಾಡಿ ನಾನು ಜಮೀರ್ ಅವ್ರಿಗೂ ಮಾತಾಡ್ದಣ್ಣ. ಈಗ ಡೆಲ್ಲಿಯಲ್ಲಿ ಅವರು ಹೇಳಿದ್ದಣ್ಣ 2ನೇ ತಾರೀಕುವರೆಗೆ ಏನ್ ಮಾಡಕ್ ಆಗಲ್ಲ, ಸ್ವಲ್ಪ ಹೆಂಗಾದ್ರು ಅವ್ರ ಇದು ಧೈರ್ಯವಾಗಿ ಇರ್ಲಿಕ್ಕೆ ಹೇಳಿ, ನಾವು ಇಂಡಿಯನ್ ಗವರ್ಮೆಂಟ್ ಇಂದ ಏನ್ ಬರುತ್ತೆ ಅವಾಗ ಮಾಡ್ಬೇಕಂತ ಹೇಳಿದ್ರಣ್ಣ ಅವರು. ಸರಿ ಅಣ್ಣ. ಓಕೆ. ನಮ್ಮ ತಂದೆಯವರು, ನಮ್ಮ ಕುಟುಂಬದವರ, ಬಳ್ಳಾರಿಯವರೆಲ್ಲ ಸೇರಿ ಒಂದು 50 ಜನ 23ನೇ ತಾರೀಕಿನಿಂದ
ದುಬೈ ಪ್ರವಾಸಕ್ಕೆ ಅಂತೇಳಿ ಹೋಗಿದ್ರು. ನಿನ್ನೆ ವಾಪಸ್ ಬರೋರಿದ್ರು ಸರ್. ನಿನ್ನೆ ರಾತ್ರಿ 10:50ಕ್ಕೆ ಫ್ಲೈಟ್ ವಾಪಸ್ ಬೆಂಗಳೂರಿಗೆ ಬರೋದಿತ್ತು. ಇವ್ರು ಏರ್ಪೋರ್ಟಿಗೆ ಹೋಗಿದ್ದಾರೆ. ಶಾರ್ಜಾ ಏರ್ಪೋರ್ಟ್ ಇಂದ ಇತ್ತು ಸರ್ ರಿಟರ್ನ್ ಫ್ಲೈಟ್. ಅಲ್ಲಿಂದ ವಾಪಸ್ ಬರ್ಬೇಕು ಅಂತೇಳಿ ಹೋಗಿದ್ದಾರೆ. ಏರ್ಪೋರ್ಟ್ ಅಲ್ಲಿ ಒಳಗಡೆ ಬಿಟ್ಟಿಲ್ಲ. ನಿನ್ನೆ ಯುದ್ಧ ನಡೆಯೋಕೆ ಸ್ಟಾರ್ಟ್ ಆಗಿದೆ, ಏರ್ಪೋರ್ಟ್ ಎಲ್ಲ ಬಂದ್ ಮಾಡಿದ್ವಿ, ನೀವು ವಾಪಸ್ ಹೋಗಿ ಅಂತ ಹೇಳಿ ವಾಪಸ್ ಕಳಿಸಿದ್ವಿ. ಅಲ್ಲಿಂದ ಮತ್ತೆ ಇವರು ವಾಪಸ್ ದುಬೈಗೆ ಹೋಗ್ಬಿಟ್ಟು ಅಲ್ಲೇ ಒಂದು ರೂಮ್ಗೆ ಸ್ವಲ್ಪ ತೊಂದರೆ ಆಯ್ತು ಅಂತ ಆಮೇಲೆ ರೂಮ್ ಉಳ್ಕೊಂಡು ಸಿಕ್ಕಿದ್ದಾರೆ. ಎಲ್ಲರೂ ಒಂದೇ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಉಳ್ಕೊಂಡು ವ್ಯವಸ್ಥೆ ಮಾಡಿ ಟ್ರಾವೆಲ್ಸ್ ಊಟದ ವ್ಯವಸ್ಥೆ ಮಾಡಿದ್ರು ಸರ್ ರಾತ್ರಿ. ಈಗ ಕಾಲ್ ಮಾಡಿ ಈಗ ಸದ್ಯ ರಾತ್ರಿಯಿಂದನೂ ಸತತ ಕಾಂಟ್ಯಾಕ್ಟ್ ಇದ್ದಾರೆ. ಈಗೇನ್ ತೊಂದರೆ ಇಲ್ಲ ಸರ್ ಅವರೆಲ್ಲ ಅಲ್ಲಿ. ನಿನ್ನೆ ಒಂದ್ ಸ್ವಲ್ಪ ಅಲ್ಲೇ ದುಬೈ ಮಾಲ್ ಹತ್ರ ಬ್ಲಾಸ್ಟ್ ಆದದಕ್ಕೆ ಸ್ವಲ್ಪ ಆತಂಕ ಆಗಿತ್ತು ಅವ್ರು ಕೂಡ. ಆಮೇಲೆ ನಮ್ಮ ವಿಷಯ ತಿಳಿದಾಗ ಹಂಗೆ ನಮ್ಮ ನಾಗೇಂದ್ರಣ್ಣವರು ಗ್ರಾಮೀಣ ಶಾಸಕರಿಗೆ ಮಾತಾಡಿದ್ವಿ. ಅವರು ಎಲ್ಲರಿಗೂ CM ಸಾಹೇಬ್ರು CS ಸಾಹೇಬ್ರು ಮಾತಾಡಿ ಅಲ್ಲಿರೋರ ಹತ್ರ ಕುಟುಂಬದವ್ರು ಏನಿದ್ದಾರೆ ಎಲ್ಲ ಹೋಗಿದ್ದಾರೆ ಪ್ರವಾಸ, ಅವ್ರ ಹತ್ರ ವಿಡಿಯೋ ಕಾಲ್ ಮಾಡಿ ಮಾತಾಡಿ ನಾವಿದು ಏನ್ ತೊಂದರೆ ಇಲ್ಲ, ಧೈರ್ಯ ಹೇಳಿ ಎಲ್ಲರಿಗೂ ಏನೇ ಬೇಕಾದ್ರೆ ವ್ಯವಸ್ಥೆ ಮಾಡ್ತೀವಿ ತಿಳಿಸ್ರಿ, ಏನಾದ್ರು ಬರೋದಕ್ಕೆ ವ್ಯವಸ್ಥೆ ಮಾಡೋಕ್ಕೆಲ್ಲ ಕಾಂಟ್ಯಾಕ್ಟ್ನಾಗ ಎಂಬಸಿ ಜೊತೆ ಎಲ್ಲ ಮಾತಾಡ್ತೀವಿ ಅಂತ ಹೇಳಿ ಕಾಂಟ್ಯಾಕ್ಟ್ನಾಗೂ ಇದಾರೆ ಸರ್. ಎಂಬಸಿ ಜೊತೆ ಕಾಂಟ್ಯಾಕ್ಟ್ ಇದೆ. ನಾಳೆ ಗೊತ್ತಾಗುತ್ತೆ ಸರ್. 2ನೇ ತಾರೀಕು ಏರ್ಪೋರ್ಟ್ ಓಪನ್ ಆಗೋದೇನೋ ಅನ್ನೋದು ನಾಳೆ ಗೊತ್ತಾಗುತ್ತೆ. ನಾಳೆವರೆಗೂ ಈಗ ಅಲ್ಲೇ ಇರ್ಬೇಕಂತೇಳಿ ಯಾರು ಹೊರಗಡೆ ಬರಬಾರ್ದು ಅಂತೇಳಿ ಎಲ್ಲರಿಗೂ ಇಲಾಖೆ ಸೂಚನೆ ಕೊಟ್ಟರು ಸರ್. ಭಾರತ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೂ ಭಾರತ ಸರ್ಕಾರಕ್ಕೆ ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಈಗ ಏನಿದಾರೆ ಅಂತ ಬಳ್ಳಾರಿಯವರು, ನಮ್ಮ ಕುಟುಂಬದವರು, ಕನ್ನಡಿಗರು ಏನು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಸುರಕ್ಷಿತವಾಗಿ ಯಾರಿಗೂ ಏನು ತೊಂದರೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಮರಳಿ ಕರೆತರ್ಬೇಕಂತ ಈ ಕೇಂದ್ರ ಸರ್ಕಾರಕ್ಕೂ ಆಮೇಲೆ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರಕ್ಕೂ ಕೇಳ್ಕೊತಾರೆ ಸರ್. ದಿವಾಕರ್ ಗೌಡ, ನಿಮ್ಮ ಫಾದರ್ ಹೆಸರು ಸರ್? ಪಂಪನಗೌಡ, ಯಾಳ್ಪಿ ಪಂಪನಗೌಡ ತಂದೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.